ತ್ರಿವರ್ಣ ಕ್ರೈಮ್ ಕಾರರಿಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಒಂದು ಗಾದೆ ಇದೆ. ಬಟ್ ಇವಾಗೆಲ್ಲ ಅದು ಉಲ್ಟಾ ಆಗ್ತಾ ಇದೆ. ಒಬ್ಬರ ಮೇಲೊಬ್ಬರ ಅನುಮಾನ ಪಕ್ಷಿಗಳಂತೆ ಕಾಡ್ಕೊಂಡು ದ್ವೇಷಿಸ್ಕೊಂಡು ಬದುಕ್ತಾ ಇದ್ದಾರೆ. ನೋಡಿ, ಮಾದೇವಪುರ ಲಿಮಿಟ್ಸ್ ನಲ್ಲಿ ಪ್ರದೀಪ್ ಮತ್ತು ಮಂಜುಳಾ ಅಂತ ಇವ್ರು ಗಂಡ ಹೆಂಡತಿ ಇಬ್ರು ಮಕ್ಳು ಇರ್ತಾರೆ. ಏನು ಮಂಜುಳಾ ಅನ್ನೋರು ಮಾದೇವಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಲಿಮಿಟ್ಸ್ ನಲ್ಲಿ ಅವರು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಿರ್ತಾನೆ. ಇವ್ನು ಪ್ರದೀಪ್ ಅನ್ನೋ ಆಟೋ ಡ್ರೈವರು. ಇವನು ಬೆಟ್ಟಿಂಗ್ ಚಟಕ್ಕೆ, ಆನ್ಲೈನ್ ಬೆಟ್ಟಿಂಗ್ ಆಗಿರ್ಬೋದು ಅಥವಾ ನಾರ್ಮಲ್ ಈ ಹೊರಗಡೆ ಆಡ್ತಾರೆ, ಇಂತಹ ಬೆಟ್ಟಿಂಗ್ ಚಟಕ್ಕೆ ಬಿದ್ದುಬಿಟ್ಟು ಹಣವೆಲ್ಲ ಕಳೆದುಕೊಂಡು ಮದ್ಯವ್ಯಾಸನಿಯನ್ನಾಗ್ಬಿಟ್ಟು ಹೆಂಡತಿಯನ್ನ ಬರ್ಬರವಾಗಿ 20 ಬಾರಿ ಚುಚ್ಚಿ ಕೊಲೆ ಮಾಡಿದ್ದಾನೆ. ಯಾಕೆ ಇವನು ಈ ತರ ಮಾಡ್ದ ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಯಾರಿನ ನೀವು ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿಡ್ಕೊಳ್ಳಿ. ಸ್ನೇಹಿತರೆ, ಮದುವೆ ಆಗುವ ಸಮಯದಲ್ಲಿ ತಾಳಿ ಕಟ್ಟುವ ಸಂದರ್ಭದಲ್ಲಿ ಪುರೋಹಿತರು 7 ಜನ್ಮಕ್ಕೂ ಜೊತೆಗಿರ್ಬೇಕು ಅನ್ನೋದು ಮಂತ್ರ ಹೇಳ್ಕೊಂಡು ಮದುವೆ ಮಾಡಿಸ್ತಾರೆ. ಸ್ಟಾರ್ಟಿಂಗ್ ಎಲ್ಲವೂ ಚೆನ್ನಾಗಿರುತ್ತೆ. ಈ ಅನುಮಾನ ಅನ್ನೋದು ಯಾವಾಗ ಗಂಡನಲ್ಲೋ ಅಥವಾ ಹೆಂಡತಿಯಲ್ಲಿ ಬಂದಾಗ ಸಂಸಾರಗಳು ಅವಾಗ ಹಾಳಾಗುತ್ತೆ. ನೋಡಿ, ಇಲ್ಲೊಬ್ಬ ಪ್ರದೀಪ್ ಅಂತ ಆಟೋ ಡ್ರೈವರ್, ಇವನು ಮಾದೇವಪುರ ಲಿಮಿಟ್ಸ್ ನಲ್ಲಿ ಬರ್ತಾನೆ. ಅದೇ ಮಾದೇವಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಕ್ಕಂತ ಮಂಜುಳಾ, ಇವರಿಗೆ ಸರಿ ಸುಮಾರು 35 ಏಜು, ಅವನಿಗೆ 38 ಏಜು. ಇಬ್ರು ಮಕ್ಕಳು ಕೂಡ ಇರ್ತಾರೆ ಇವರಿಗೆ. ಹೆಂಡತಿ ಮೇಲೆ ಯಾವಾಗ ಅನುಮಾನ ಇರುತ್ತೆ ಇವನಿಗೆ. ಅದೇ ರೀತಿ ಇವನು ಬೆಟ್ಟಿಂಗ್ ಚಟಕ್ಕೆ ದಾಸನಾಗಿರ್ತಾನೆ. ಈ ದುಡ್ದಿರ್ತಕ್ಕಂಥ ದುಡ್ಡುಗಳನ್ನೆಲ್ಲ ಕಳಿತಾ ಇರ್ತಾನೆ. ಇದರಿಂದ ರೋಸ್ ಎತ್ತಿ ಹೋಗಿದ್ದ ಮಂಜುಳಾ ತನ್ನ 2 ಮಕ್ಕಳನ್ನ ಕರೆದುಕೊಂಡು ತವರು ಮನೆಗೆ ಹೋಗಿರ್ತಾರೆ. ಅಲ್ಲೇ 2-3 ತಿಂಗಳಿಂದ ಅವರು ಅಲ್ಲೇ ಇರ್ತಾರೆ. ಇದು ಮೊನ್ನೆ ಭಾನುವಾರ ನಡೆದಂತ ಘಟನೆ. ಏನಾಯ್ತು ಅಂತಂದ್ರೆ, ಫೋನ್ ಮಾಡ್ಬಿಟ್ಟು ಇವನು ಹೇಳ್ತಾನೆ, ಇಲ್ಲ ಗಲಾಟೆ ಮಾಡಲ್ಲ, ಇನ್ನು ಮೊದ್ಲಿನ ತರ ಇರಲ್ಲ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಮನೆಗೆ ಹೋಗಿ ಹೆಂಡತಿಯನ್ನ ಕರ್ಕೊಂಬರಲ್ಲ ಅಂತ ಹೋದಾಗ ಅಲ್ಲಿ ಹೆಂಡತಿ ನಾನು ಬರಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ. ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕಾಲಿಗೆ ಬೀಳಂಗ ನಾಟಕ ಆಡಿ ಕಾಲಿಗೆ ಬೀಳ್ತಿಲ್ಲಂಗೇನೆ ಅವಳನ್ನ ಕೆಡವಿ ನೆಲಕ್ಕೆ ಉಳಿಸಿದ್ದಾನೆ. ನೆಲಕ್ಕೆ ಉಳಿಸಿ ಬರೋಬ್ಬರಿ 20 ಬಾರಿ ಚುಚ್ಚಿದ್ದಾನೆ ಅವಳನ್ನ. ಅದರ ಜೊತೆಗೆ ಆ ಮಹಿಳೆಯ ಗುಪ್ತಾಂಗಕ್ಕೆಲ್ಲ ಚುಚ್ಚಿ ಕರುಳನ್ನೆಲ್ಲ ಹೊರಗಡೆ ತೆಗೆದಿದ್ದಾನೆ. ಮಂಜುಳಾ ಅವ್ರ ತಾಯಿ ಮಾತನಾಡಿದರೆ ಕೇಳ್ಕೊಂಡ್ ಬನ್ನಿ. ಏನೂ ಮಾತಾಡಿಲ್ಲ ಸರ್, ಸೈಲೆಂಟ್ ಆಗಿ ಹೋಗಲ್ ಕುತ್ಕೊಂಡು ಆಗ್ಲಿ ಕೈ ಕಟ್ ಮಾಡ್ಕೊಂಡಿದ್ದು. ಸ್ನಾನ ಮಾಡೋಣ ತಿನ್ಕೊಳಕ್ ಹೋಗಲ್ತಕ್ಕೆ ಸರ್, ನಿನ್ ಕಾಲಲ್ಲಿ ಬೀಳ್ತೀನಿ ಮಂಜುಳಾ, ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕಾಲು ಎಳೆದ್ಬಿಟ್ಟು ಪಕ್ಕ ಚುಚ್ಚಿ ಕಾಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಸರ್. ಅದೇ ರೀತಿ ಯಾವಾಗ ಅವಳಿಗೆ 20 ಬಾರಿ ಚುಚ್ಚಿದ್ದ ರಸ್ತೆಗೆ ಹೊರಗಡೆ ಬರ್ತಾಳೆ ಮಂಜುಳಾ, ಅದಾದ ನಂತರ ಅವಳು ಬಿದ್ದೋಳು ಎದ್ದಳದೇ ಇಲ್ಲ. ಆಕೆಯ ಜೀವ ಅಲ್ಲೇ ಹೋಗಿದೆ. ಅದಾದ ನಂತರ ಇವನೇನ್ ಮಾಡ್ತಾನಂದ್ರೆ ಫೇಸ್ಬುಕ್ ಅಲ್ಲಿ ಸೆಲ್ಫಿ ವಿಡಿಯೋ ಮಾಡ್ತಾನೆ. ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟೊಳಗಡೆ ಇವರು ಮನೆಯವರೆಲ್ಲ ಸೇರಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ಇವನ್ನ ನೋಡಿದಾಗ ಇವನ್ ಕೈ ಕಟ್ ಮಾಡ್ಕೊಂಡು ಬ್ಲಡ್ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಆಂಬುಲೆನ್ಸ್ ಕರೆಸಿ ಇವನ್ನ ಆಸ್ಪತ್ರೆಗೆ ಜಾಯಿನ್ ಮಾಡಿದ್ದಾರೆ. ನೋಡಿ, ಅನುಮಾನ ಪಕ್ಷಿಗೆ ಹಂಗೆ ಬೆಟ್ಟಿಂಗ್ ಚಟಕ್ಕೆ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ. ಪಾಪ 2 ಮಕ್ಕಳು ಎಲ್ಲೋಗ್ಬೇಕು, ಇವನ್ ಜೈಲಿಗೆ ಹೋಗ್ತಾನೆ, ಅಮ್ಮ ಇಲ್ಲ, ಮತ್ತೆ ಅಜ್ಜಿ ತಾತನೇ ಸಾಕ್ಬೇಕು. ನೋಡಿ, ಎಂತ ವಿಕೃತಿ ಮೆರೆದಿದ್ದಾನಂದ್ರೆ ಅವಳ ಗುಪ್ತಾಂಗಕ್ಕೆ ಚುಚ್ಚಿ ಕಟ್ ಮಾಡಿದ್ದಾನಂತೆ. ವೈಟ್ ಫೀಲ್ಡ್ DCP ಸೈದುಲ್ಲಾ ಅದಾವತ್ ಕೂಡ ಮಾತನಾಡಿದ್ದಾರೆ, ಕೇಳ್ಕೊಂಡ್ ಬನ್ನಿ. ಯಾರಿದ್ದಾರೆ, ಅರೌಂಡ್ 38 ಇಯರ್ಸ್ ಓಲ್ಡ್ ಆಟೋ ಡ್ರೈವರ್ ಕೆಲಸ ಮಾಡ್ತಾ ಇದ್ದಂಥವ್ರು. ಸೊ ಅವರು ಸಿಗ್ತಾರೆ. ಬಟ್ ಅವರು ಇದು ಇನ್ಸಿಡೆಂಟ್ ಆದ ನಂತರ ಅವರು ಆತ್ಮಹತ್ಯೆಗೇನೋ ಪ್ರಯತ್ನ ಮಾಡಿದಂಗೆ ಕಾಣುತ್ತೆ. ಸೊ ಅವರು ಚಾಕಿಯಿಂದ ಅವ್ರ ಕೈ ಕಟ್ ಮಾಡಿಕೊಂಡು ಬ್ಲಡ್ ಲಾಸ್ ಆಗಿರುವಂಥದ್ದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ಲಿ ನಾವು ಅವ್ರನ್ನ ಕ್ಯಾಶ್ ಮಾಡುವ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಆ್ಯಂಬುಲೆನ್ಸ್ ಕಚ್ಚಿ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿ ಶಿಫ್ಟ್ ಮಾಡಿ. ಕೇಳಿದ್ರಲ್ಲ, ನೋಡಿ, ಬೆಟ್ಟಿಂಗ್ ಚಟಕ್ಕೆ ತನ್ನ ಹೆಂಡತಿಯ ಮೇಲೆ ಅನುಮಾನದಿಂದ ಇವನು ದಿನಾಲು ಟಾರ್ಚರ್ ಕೊಡ್ತಿದ್ದಾನೆ. ಅದಕ್ಕಂತಾನೆ ಅವರು ತವ್ರ ಮನೆಗೆ ಬಂದು ಸೆಟಲ್ ಆಗಿರ್ತಾರೆ. ಅಲ್ಲೋದ್ರು ಕೂಡ ಬಾ ಅಂತ ಕರೆದು ಅವಳನ್ನ ಮುಗಿಸ್ಬೇಕಂತ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಮನೆಗೆ ಹೋಗಿ ಅವಳನ್ನ ಮುಗಿಸೇ ಬಿಟ್ಟಿದ್ದಾನೆ. 20 ಬಾರಿ ಚುಚ್ಚಿದ್ದಾನೆ ಅವಳಿಗೆ. ಅದೇ ರೀತಿ ಗುಪ್ತಾಂಗಕ್ಕೂ ಕೂಡ ಇವನು ಚುಚ್ಚಿದ್ದಾನೆ. ಇವನಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಿದ್ದೀನಿ. ಸದ್ಯಕ್ಕೆ ಇವಾಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾನೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅಪ್ಡೇಟ್ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.